ಮತ್ತು ಎಲ್ಲ ರೇಷ್ಮೆ ಬೆಳೆಗಾರರೇ ಮತ್ತು ನೀವು ಏನು ಈ ಕಾರ್ಯಕ್ರಮ ಕೇಂದ್ರ ಬಿಂದುಗಳೇ ಮತ್ತು ಮಾಧ್ಯಮ ಮಿತ್ರರು, ಈಗ ತಾನೇ ಸತೀಶ್ ಅವರು ಬೇಡಿಕೆಗಳು ಸುಮಾರು ಒಂದು 10-15 ಇಟ್ಟರು. ಏನು ಒಂದು ಇನ್ವಿಟೇಷನ್ ಕೊಟ್ಟರು, ಒಂದು ತಿಂಗಳಿಂದ ಹಿಂಗೆ ಒಂದು ಮಾಡ್ತಾ ಇದ್ದೀವಿ ಅಂದಾಗ ನನಗೆ ಭಾಳ ಖುಷಿ ಆಯಿತು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಏನು ಇಂಚರ ಗೋವಿಂದರಾಜಣ್ಣ ಅವ್ರು ಹೇಳಿದ್ರು, ನಾನು ಅದೇ ಹೇಳ್ತೀನಿ. ಅವತ್ತು ಅದೇ ಹೇಳಿದೆ, ಇವತ್ತು ಅದೇ ಹೇಳ್ತೀನಿ. ರಾಜ್ಯ ಸರ್ಕಾರನೂ ಕೇಂದ್ರ ಸರ್ಕಾರ ಎರಡೂ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲದಾಗಿ ನಾನು ಸಂಸತ್ನಾದ್ಮೇಲೆ ಒಂದು ಸತಿ ನಮ್ಮ ಶ್ರೀನಿವಾಸ್ ಅವ್ರನ್ನ ಒಂದು ಸತಿ ಭೇಟಿ ಮಾಡಿದೆ DC ಆಫೀಸಲ್ಲಿ. ನಾನು ಹೇಳಿದೆ, ಈ ರೇಷ್ಮೆ ಇಷ್ಟು ಇಂಪಾರ್ಟೆನ್ಸ್ ಇದೆಯಲ್ಲ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರೈತರು ಬರೀ ಗೂಡು ಮಾಡ್ತಾರೆ, ಮಾರಿಬಿಟ್ಟು ಸುಮ್ಮನೆ ಮನೆಗೆ ಹೊಟ್ಟೋಗ್ತಾರೆ ಅಂತ. ನೆಕ್ಸ್ಟ್ ಸ್ಟೆಪ್ ಯಾಕೆ ಹೋಗೋಕ್ಕಾಗಲ್ಲ ಅಂತ ಅವತ್ತೇ ಕೇಳಿದೆ ಒಂದು ಪ್ರಶ್ನೆ. ರೀಲಿಂಗ್ ಯಾಕೆ ಮಾಡಲ್ಲ ನಮ್ಮ ರೈತರು ಅಂತ. ನೆಕ್ಸ್ಟ್ 5 ವರ್ಷ ನಾನೇನು ಸಂಸತ್ನಾಗಿರ್ತೀನೋ, ದಯವಿಟ್ಟು ನೀವು ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ಸುಮಾರು 200 ರೀಲರ್ಸು ನಮ್ಮ ರೈತರೇ ಆಗಬೇಕು ಅಂತ. ಸರ್ ಸ್ವಲ್ಪ ಕಷ್ಟ ಅಂತ ಹೇಳಿದ್ರು. ನಾನು ಹೇಳಿದೆ, ಏನಕ್ಕೆ ಕಷ್ಟ? ಇವಾಗ ರೈತರು ಎಲ್ಲರೂ ಅವ್ರವ್ರ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ತೀರಾ, ಡಿಗ್ರಿ ಮಾಡ್ತಾರೆ, ಇಂಜಿನಿಯರಿಂಗು ಏನೋ ಒಂದು ಮಾಡ್ತಾರೆ. ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಒಂದಷ್ಟು ಜನಕ್ಕೆ ಕೆಲಸ ಸಿಗಲ್ಲ, ಮತ್ತೆ ವಾಪಸ್ ಬಂದು ಊರಲ್ಲಿ ಮತ್ತೆ ವ್ಯವಸಾಯ ಮಾಡ್ಕೊಂಡಿರ್ತಾರೆ ಅಂತ. ಅಂತಹ ಯುವಕರನ್ನ ಆರ್ಥಿಕವಾಗಿ ಯಾರು ರೈತರು ಸ್ವಲ್ಪ ಚೆನ್ನಾಗಿದ್ದಾರೋ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ರೀಲಿಂಗ್ ಶುರು ಮಾಡಿಸಿ ಅಂತ ಹೇಳಿದೆ. ಸುಮಾರು 1 ವರ್ಷ ಆಯಿತು. ಶ್ರೀನಿವಾಸ್ ಅವರು ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಹೋದರು. ಇವಾಗ ನಮ್ಮ ಆಂಜನೇಯ ರೆಡ್ಡಿ ಇದ್ದಾರೋ ಅವ್ರಿಗೂ ಹೇಳಿದೆ ಇದೇ ವಿಚಾರ. ಮೊನ್ನೆ ಒಂದು ಮೀಟಿಂಗು ಮಾಡ್ತೀವಿ, ಸುಮಾರು ಒಂದು 3 ತಿಂಗಳ ಹಿಂದೆ, ಕರೆಕ್ಟಾ? MSME ಅವರು ನಾವು ಎಲ್ಲ ಇಟ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿ, ಏನು ಸತೀಶ್ ಅವ್ರು ಹೇಳಿದ್ರು, ಯುವಕರಿಗೆ ಒಂದು ಅವಕಾಶ ಮಾಡಿಕೊಡು, ಎಕ್ಸ್ಪೋಜರ್ ಕೊಡಬೇಕು ಅಂತ. ಸೊ ಇಂಥ ಒಂದು ನಿಟ್ಟಿನಲ್ಲಿ ಇದು ಮಾಡಿಕೊಂಡು ಬಂದಾಗ ಎಲ್ಲೋ ಒಂದು ಕಡೆ ಆ ಕ್ಲಸ್ಟರ್ ಫಾರ್ಮೇಷನ್ ಏನು ಮಾಡಬೇಕು, ಆ ಕ್ಲಸ್ಟರಿಂದ ನಮಗೆ MSMEಗೆ ಲೋನ್ ಕೊಡ್ತೀವಿ ಅಂದಾಗ ಸ್ವಲ್ಪ ಎಲ್ಲೋ ಹಿಂದೇಟು ಹೊಡೆದ್ರು ರೈತರು. ಅದೇ ನನಗೆ ಹೇಳಿದ್ದು ಆಂಜನೇಯ ರೆಡ್ಡಿ ಅವರು, ಸತೀಶ್ ಅವರು, ಮತ್ತು ಶ್ರೀನಿವಾಸ್ ಅವರು ಮತ್ತು ಸತೀಶ್ ಅವರು, ನೀವು ಕ್ಲಸ್ಟರ್ ಮಾಡಿದ್ರೆ ಅದು ನಿಮಗೆ ಉಪಯೋಗ ಆಗುತ್ತೆ. ಎಲ್ಲೋ ಒಂದು ಕಡೆ ರೀಲಿಂಗ್ ಮಾಡೋಕ್ಕೆ ನಿಮಗೆ ಉಪಯೋಗ ಆಗುತ್ತೆ. ಸ್ವಲ್ಪ ಅದರಲ್ಲಿ ಗಮನ ಹರಿಸಿ. ಏಕೆಂದರೆ ನೀವು ರೀಲಿಂಗ್ ಮಾಡೋಕ್ಕೆ MSMEಯಿಂದ ನಿಮಗೆ ಲೋನ್ ಸಿಗುತ್ತೆ, ಸುಮಾರು 50%ವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ. ಇಂತಹ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋದರೆ ಎಲ್ಲೋ ಒಂದು ಕಡೆ ಬರೀ ಕೃಷಿ ಮಾಡೋದಲ್ಲ, ರೀಲಿಂಗು ಮಾಡ್ಬೋದು. ಅದ್ರ ಜೊತೆ ಅದನ್ನು ಕರೆಕ್ಟಾಗಿ ಸಕ್ಸಸ್ ಆದರೆ, ಏನು ಸತೀಶ್ ಅವರು ಇವಾಗ ಹೊಸಕೋಟೆ ಮತ್ತು